ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಸೊ ನಾವಾದರೆ ಒಂದು 4 ಕಿಲೋಮೀಟರ್ ಆದರೆ ಬಂದಿರ್ತೀವಿ ನಡ್ಕೊಂಡು. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 22 ಕಿಲೋಮೀಟರ್ ನಡ್ಕೊಂಡ್ಬಂದು ಕೋವೈಲಕುಂಟ್ಲಗಾದರೆ ಬಂದಿದ್ದೀನಿ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 15 ಕಿಲೋಮೀಟರ್ ಆದರೆ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾವು ಬಂದುಬಿಟ್ಟು ಒಂದು ಹೈವೇದಲ್ಲಿ ಆದರೆ ಇದ್ದೀವಿ, ಕಡಪ ಹೈವೇದಲ್ಲಿ. ನಮ್ಮ ಭೈರವಾಗ ನೋಡಿ ಮಲ್ಕೊಂಬಿಟ್ಟಿದ್ದಾನೆ, ಎಷ್ಟು ಮುದ್ದಾಗಿದೆ ನೋಡಿ. ಟೊಮೊಟೊ ಗೊಜ್ಜಾದರೆ ರೆಡಿ ಆಗ್ತಾಯಿದೆ. ಇಲ್ಲಿ ಗ್ಯಾಸ್ ಆದರೆ ಕುದೀತಾ ಇದೆ ನೋಡಿ. ಟೊಮೊಟೊ ಗೊಜ್ಜಾದರೆ ಮಾಡ್ತಾಯಿದ್ದೀನಿ ಎಲ್ಲ ನೋಡಿ. ಭೈರವಾಗನಾದರೆ ಮಲ್ಕೊಂಬಿಟ್ಟಿದ್ದಾನೆ, ಕ್ಯೂಟ್ ಎಷ್ಟು ನಮ್ಮ ಭೈರವ ಬಂದುಬಿಟ್ಟು ತುಂಬ ಭಯ ಆದರೆ ಬೀಳ್ತಾ ಇದ್ದಾನೆ. ನಮಸ್ಕಾರ ದೇವರು. ಇವಾಗ ನಾವು ಬಂದುಬಿಟ್ಟು ನಮ್ಮ ಭೈರವಾಗಾದರೆ ವ್ಯಾಕ್ಸಿನೇಷನ್ ಮಾಡ್ಸೋಕ್ಕಾದ್ರೆ ಬಂದಿದ್ದೀವಿ. ನೀವು ಬ್ರೋ ಪಟ್ಕೊಂಡು ಬ್ರೋ. ನಡಿ 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 ಭೈರವ ಭೈರವ ಭೈರವ. ಗುರು, ಇವಾಗ ನಾವು ಬಂದುಬಿಟ್ಟು ಒಂದು ವೀರಬ್ರಹ್ಮೇಂದ್ರ ಸ್ವಾಮಿ ಬರೆದಿರುವಂತಹ ಒಂದು ಕಾಲಜ್ಞಾನ ಗುಹೆ ಅನ್ನೋದಿದೆ. ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗುಹೆ. ನಮಸ್ಕಾರ ದೇವರು. ನಾವು ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಬರೆದಿರುವಂತಹ ಒಂದು ಕಾಲಜ್ಞಾನ ಗುಹೆ ಒಳಗಡೆಗಾದರೆ ಬಂದಿದ್ದೀವಿ. ಇಲ್ಲೇ ಕಾಲಜ್ಞಾನವನ್ನು ಬರಿತಾ ಇದ್ದಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿ. ಇನ್ನು ಮುಂದೆ ಕಾಣಿಸುತ್ತೆ ನೋಡಿ ಇದೇ ಪ್ಲೇಸಲ್ಲಿ. ಬಂದ್ಬಿಟ್ಟು ತುಂಬ ಭಯ ಆದರೆ ಬೀಳ್ತಾ ಇದ್ದಾನೆ. ಗುಹೆ ಒಳಗಡೆ ನೀರಿದೆ ನೋಡಿ ಯಾವ ಥರ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಯಾರಂದರೆ ಯಾರೂ ಇಲ್ಲ ಗುಹೆ ಒಳಗಡೆ. ನಾವಾದರೆ ನಡ್ಕೊಂಡಾದರೆ ಹೋಗ್ತಾ ಇದ್ದೀವಿ ನೋಡಿ ಕಂಪ್ಲೀಟು. ನನಗಾದರೆ ಬೆವರು ತುಂಬ ಬರ್ತಾಯಿದೆ ಗುರು. ಸುಮಾರು ವರ್ಷಗಳ ಹಿಂದೆ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನವನ್ನು ಬರೆದಿರುವಂತಹ ಗುಹೆ ಇದು. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಕಂಪ್ಲೀಟ್ ಗುಹೆ ಇದೇ ಪ್ಲೇಸಲ್ಲಿ. ಮಹಾನ್ ವ್ಯಕ್ತಿಗಳು ಅವರು. ನಮ್ಮ ಭೈರವ ತುಂಬ ಭಯ ಬೀಳ್ತಾ ಇದ್ದಾನೆ ನೋಡಿ, ಎಲ್ಲಿದ್ದಾರೆ ನೋಡಿ ನಿಮ್ಮ ಕಲ್ ಮುಂದೆ ಕಾಣಿಸ್ತಿದ್ದಾರಲ್ವಾ ವೀರಬ್ರಹ್ಮೇಂದ್ರ ಸ್ವಾಮಿ. ಇಲ್ಲೇ ಕಾಲಜ್ಞಾನವನ್ನು ಬರಿತಾ ಇದ್ದಿದ್ದು. ಇಲ್ಲಿ ಒಂದು ವರ್ಡ್ ಆದರೆ ನೋಡಿ ನನಗೆ ತುಂಬ ಆಶ್ಚರ್ಯ ಆದರೆ ಆಯಿತು. పుస్తకం చదివితే సరిపోదు, అర్థం చేసుకొని చదివితే జ్ఞానము పెరుగుతుంది. ಪುಸ್ತಕ ಓದೋದೆಲ್ಲ ಇಂಪಾರ್ಟೆಂಟು, ಅದನ್ನು ಅರ್ಥ ಮಾಡ್ಕೊಂಡು ಓದಿದರೆ ಜ್ಞಾನ ತುಂಬ ಬೆಳೆಯುತ್ತೆ ಅಂತ ಹಾಕಿದ್ದಾರೆ. ಗುರು, ಭೈರವಗಂಗೆ ಸ್ನಾನ ಮಾಡ್ಸಕ್ಕಂತ ಬಂದಿದ್ದೀನಿ. ಇವಾಗ ಇಲ್ಲಿ ಒಂದು ನದಿ ಹತ್ರ ಹೋಗ್ತಾ ಇದೆ. ಕಾಲುವೆ ಇದು, ದೊಡ್ಡ ಕಾಲುವೆ ಇದು.
ಸೊ ಫೇಮಸ್ ಆಗಿರೋಂಥ ಕಾಲುವೆ. ಸೊ ಇಲ್ಲಾದರೆ ಸ್ನಾನ ಮಾಡಿಸ್ತಾ ಇದ್ದೀನಿ ನೋಡಿ, ಶಾಂಪು ಎಲ್ಲ ಹಾಕಿದ್ದೀನಿ ನೋಡಿ, ನೀರಲ್ಲಿ ಬಿಡ್ತೀನಿ ಇವಾಗ. ಹೆಂಗೆ ಬರ್ತಾನೆ ನೋಡಿ, ಇದು ನನಗಂತ ಹೈಟ್ ಇದೆ ಗುರು ಕಾಲುವೆ ಇದು ನೋಡಿ. ನನಗೆ ಭಯ ಗುರು, ಏನಾದರೂ ಆಗುತ್ತೆ ಅಂತ. ನೋಡಿ ಬಿಡ್ತೀನಿ ನೋಡಿ 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 ಭೈರವ 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 ಈಜು ಹೊಡಿಯುತ್ತೆ ಗುರು ನಾವು ಭೈರವಾಗನು. ಬರ 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 ಇನ್ನೂ ಏನು ಇದಾಗಿಲ್ಲ ಇನ್ನು. ಇವಾಗ ಭೈರವ 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 ಲಾಸ್ಟ್ ಅಣ್ಣ. ಭೈರವ 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 ಭೈರವ. ಫೈನಲಿ ನಮ್ಮ ಭೈರವಗನಿಗೆ ಸ್ನಾನ ಎಲ್ಲ ಆಯಿತು ನೋಡಿ. ಹೆಂಗಿದಾನ, ಯಾವ ಥರ ಇದ್ದಾನ, ಊರು ಬೆಳ್ಳಗಾಗೋಗೋಣ ಗುರು ಭೈರವಗನು. ನಮಸ್ಕಾರ ದೇವರು. ಇವಾಗ ನಾವು ಬಂದುಬಿಟ್ಟು ನಮ್ಮ ಭೈರವಾಗಾದರೆ ವ್ಯಾಕ್ಸಿನೇಷನ್ ಮಾಡ್ಸೋಕ್ಕಾದ್ರೆ ಬಂದಿದ್ದೀವಿ. ನೀವು ಹಾಸ್ಪಿಟಲ್ ಮುಂದೆ ಆದರೆ ಇದ್ದೀವಿ, ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ಇವಾಗ ನಾವು ವ್ಯಾಕ್ಸಿನೇಷನ್ ಆದರೆ ಮಾಡ್ತಾರೆ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆದರೆ ಆಗ್ತಾಯಿದೆ ನೋಡಿ ಗುರು. ವ್ಯಾಕ್ಸಿನೇಷನ್ ಆದರೆ ಮಾಡ್ತಾಯಿದ್ದಾರೆ, ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ. బ్రో పట్టుకోండి బ్రో, ఓకే సెకండ్ అయిపోయినా అంతే. నాది బెంగళూరు మేడం. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 18 ಕಿಲೋಮೀಟರ್ ಅದನ್ನು ನಡ್ಕೊಂಬಂದು ರವಲಖಂಡದಿಂದ ನಂದಾವರಂಗಾದರೆ ಬಂದಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಒಂದು 7 ಗಂಟೆ ಅರೌಂಡ್ ಆಗ್ತಾಯಿದೆ. ಸೊ ನಾನು ಬಂದುಬಿಟ್ಟು ಒಂದು ಚೌಡೇಶ್ವರಿ ದೇವಸ್ಥಾನ ಮುಂದೆ ಆದರೆ ಇದ್ದೀನಿ. ಸೊ ನನ್ನ ಜೊತೆ ಬಂದುಬಿಟ್ಟು ಭೈರವಗನಾದರೆ ಇದ್ದಾನೆ. ಇವತ್ತು ವ್ಯಾಕ್ಸಿನೇಷನ್ ಮಾಡಿಸಿ ತುಂಬ ಸುಸ್ತಾದರೆ ಆಗೋಗಿದ್ದಾನೆ. ಇವಾಗ ತಾನೇ ಇಲ್ಲಾದರೆ ಟೆಂಟ್ ಆದರೆ ಹಾಕ್ಕೊತೀನಿ, ನಾನು ಇಲ್ಲೇ ಮಲ್ಕೊತೀನಿ ಇವತ್ತು. ಜೈ ಹಿಂದ್. ನಮಸ್ಕಾರ ದೇವರು. 11ನೇ ದಿನದ ಪ್ರಯಾಣ ಆದರೆ ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆದರೆ ಆಗ್ತದೆ. ಸೊ ನಾನು ಬಂದುಬಿಟ್ಟು ನಂದಾವರಂ ಬಿಟ್ಟಾದರೆ ಒಂದು ಚೌಡೇಶ್ವರಿ ದೇವಸ್ಥಾನ ಬಿಟ್ಟಾದರೆ ಹೋಗ್ತಾಯಿದ್ದೀನಿ. ಸೊ ನನ್ನ ಜೊತೆ ಭೈರವಗನಾದರೆ ಇದ್ದಾನೆ. ಇವನನ್ನು ಬೆಳಗ್ಗೆ ನಡೆಸಿಲ್ಲ, ನೆನ್ನೆ ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಲ್ವ, ಅದಕ್ಕೋಸ್ಕರ ಈಗ ಜಾಸ್ತಿ ದಿನ ನಡೆಸಲ್ಲ, ಒಂದು 2-3 ಡೇಸ್ ನಡೆಸಲ್ಲ, ಹಂಗೆ ಬಿಡ್ತೀನಿ. ಸೊ ಆಮೇಲೆ ಸ್ವಲ್ಪನೇ ಬಿಡ್ತೀನಿ, ಅಭ್ಯಾಸ ಮಾಡಿಸ್ತೀನಿ ನಡೆಸೋಕ್ಕೆ. ಸುಸ್ತಾಗ್ತಾನೆ ತುಂಬ. ಸೊ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಭೈರವಗನು. ಇವರು ಬೆಳಗ್ಗಿನಿಂದ 1.5 hour ನಡ್ಕೊಂಬಂದು ಸೊ ಇವಾಗ ತಿಮ್ಮಾಪುರಂಗಾದರೆ ಬಂದಿದ್ದೀವಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ತಿಮ್ಮಾಪುರಂ. ಭೈರವಗನ್ ತುಂಬ ಅಳ್ತಾ ಇದ್ದಾನೆ ಗುರು, ಏನಾಯ್ತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಬಿಸ್ಕೆಟ್ಸ್ ಎಲ್ಲ ತಿಂದ, ಸ್ವಲ್ಪ ರೈಸು ಇದು ಪೂರಿ ಕೊಟ್ಟೆ ಸ್ವಲ್ಪ ತಿಂದ. ಯಾಕಂತ ಅಳ್ತಾ ಇದ್ದಾನೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಅರೇ ಭೈರವ ಏನರ ಆಯಿತು ನಿಮಗೆ ಗೊತ್ತೋ? ಏನಾಯಿತು, ಯಾಕೋ ಅಳ್ತಾವನು ಗೈಸ್. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆದರೆ ಆಗ್ತಾಯಿದೆ. ನಾವು ಮಿಟ್ಟಪಲ್ಲಿದಲ್ಲಿ ಆದರೆ ಇದ್ದೀವಿ. ಸೊ ಇವತ್ತು ಒಂದು ಕೆಲಸ ಆಗೋಯ್ತು ದೇವರು. ರಿಟರ್ನ್ ಹೋಗಿದ್ದೆ ನಾನು ಹಿಂಗೆ ನಂದಾವರಮು. ಸೊ ಅಲ್ಲಿ ನನಗೆ ಒಂದು 9 ಕಿಲೋಮೀಟರ್ಸ್ ಆದರೆ ಮತ್ತೆ ಇದಾಯಿತು. ಮತ್ತು ಉಲ್ಟಾ ಬಂದು ಬನ್ಗಂಪಲ್ಲಿಗೆ ಬಂದು ಮಿಟ್ಟಪಲ್ಲಿಗೆ ಆದರೆ ಬಂದಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ನನಗೆ ಹೆವಿ ಟೈಮ್ ಆದರೆ ಹಿಡಿಸ್ತು. ಇವಾಗ ಮಿಟ್ಟಪಲ್ಲಿ ಹತ್ರ ಬಂದಿದ್ದೀನಿ. ಸೊ ಟೈಮ್ ಉಳಿದೇ ಇಲ್ಲ. ಇನ್ನೂರ 31 ಕಿಲೋಮೀಟ್ರ್ ಆದರೆ ನಡ್ಕೊಂಬಂದಿದ್ದೀನಿ ಕಳೆದ 10 ದಿನಗಳಿಂದ. ಸೊ ಇವಾಗ ನಂದಾವರಂ ಬಿಟ್ಟಾದರೆ ಇವಾಗ ಗುಟ್ಟೆಫಲ್ ಅನ್ನೋ ಊರಿಗಾದರೆ ಬಂದಿದ್ದೀನಿ. ಬೆಳಗ್ಗಿಂದ ಸುಮಾರು ಒಂದು 11 ಕಿಲೋಮೀಟ್ರ್ ಆದರೆ ನಡೆದಿದ್ದೀನಿ. ಸೊ ನನ್ನ ಜೊತೆ ಭೈರವಗನಾದರೆ ಇದ್ದಾನೆ. ಇಲ್ಲಿ ಕೂತ್ಕೊಂಡು ರೆಸ್ಟ್ ಆದರೆ ಮಾಡ್ತಾಯಿದ್ದೀನಿ ನಾನು. ಫುಲ್ ಸುಸ್ತಾದರೆ ಆಗೋಯ್ತು ಗುರು. ಭೈರವಗನಿಗೆ ಹೊಸ ಬೆಲ್ಟ್ ಆದರೆ ತೊಗೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ ನೋಡಿ. ನಮ್ಮ ಭೈರವಗನಿಗೆ ಹೊಸ ಬೆಲ್ಟು. ನಾನು ಬಂದುಬಿಟ್ಟು ಇಲ್ಲೂರು ಕೊತ್ತಪೇಟ ಅಂತೆ. ಸೊ ಆ ಪ್ಲೇಸಲ್ಲಿ ಆದರೆ ಇದ್ದೀನಿ. ಸೊ ನಿಮಗೆ ಇಲ್ಲಿ ಮೇಡಮ್ ಹೇಳಿದ್ರು, ಒಂದು ರೀಲ್ ಆದರೆ ಮಾಡಿದ್ದೆ ನಾನು. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇದು ಬಂದುಬಿಟ್ಟು ಒಂದು ತಂಬಾಕು
ಅಂದರೆ ಏನು ಈಗ ತೆಲುಗುದಲ್ಲಿ ಬಂದುಬಿಟ್ಟು ಪೊಗಾಕು ಅಂತಾರೆ ಇದನ್ನು. ಸೊ ಇದು ಬಂದುಬಿಟ್ಟು ಒಂದು ಬೀಡಿ ಸಾಲ ಆಗಿರ್ಬೋದು, ಸಿಗರೇಟ್ ಸಾಲ ಆಗಿರ್ಬೋದು, ಎಲ್ಲ ಒಂದು ಜಾಗಗಳಲ್ಲಾದರೆ ಯೂಸ್ ಆಗುತ್ತೆ. ನಿಮಗೆ ಬ್ಯಾಂಗ್ಳೂರಲ್ಲಿ ನೋಡ್ಬೋದು, ನಿಮ್ಗೆ ITC ಅಂತ ಒಂದು ಇದಾದರೆ ಇರುತ್ತೆ, ಕಂಪ್ನಿ ಆದರೆ ಇರುತ್ತೆ ಯಲಹಂಕ ಹತ್ರ. ಸೊ ಅಲ್ಲೆಲ್ಲ ಒಂದು ಇಂಪೋರ್ಟ್ ಆದರೆ ಮಾಡ್ತಾರೆ, ಆಂಧ್ರದಿಂದನೇ ಇಲ್ಲಿ ಒಂದು ಇಂಪೋರ್ಟ್ ಆದರೆ ಮಾಡ್ತಾರೆ. ಸೊ ಈ ಒಂದು ಹೊಲ ಬಂದುಬಿಟ್ಟು ಒಂದು ತಯಾರಾಗೋಕ್ಕೆ ಒಂದು 90 ಡೇಸ್ ಆದರೆ ಟೈಮ್ ತಗೊಳುತ್ತೆ. ಅಂದರೆ ಬೆಳೆಸೋಕ್ಕೆ ಇದನ್ನು ನಿಮಗೆ ಕಾಣಿಸ್ತಾ ಇರೋದು ಕಂಪ್ಲೀಟು ಇದೆ ತಂಬಾಕುನೇ ನೋಡಿ, ಕಂಪ್ಲೀಟು ಎಲ್ಲ ಇಲ್ಲಿ ಕೂತ್ಕೊಂಡಾದರೆ ಎಲ್ಲ ಹೊಲಿತಾ ಇದ್ದಾರೆ. ಹೊಲಿದು ಮತ್ತು ಈ ಥರ ಒಣಗ್ಸೋಕ್ಕೆ ಈ ಥರ ಬಿಡ್ತಾರೆ. ಮೇಡಮ್ అది అలా అవ్వడానికి ఎన్ని రోజులు తీసుకుంటుంది మేడం? అది 41 డేస్. ಅದು ಒಣಗಕ್ಕೆ 41 డేస్ ಆದರೆ తగొలతంతే. మేడం అది అయిన వెంటనే ఎక్కడ తీసుకొని వెళ్తారు దాన్ని? ఒక మూటలు కట్టేస్తారా దాన్ని? ಓಕೆ. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಈ ಥರ ಬಂದು ಒಣಗಿಸ್ತಾರಂತೆ ಇದನ್ನು. ಅಲ್ಲಿದೆ ಅಲ್ವಾ, ಸೊ ಒಂದು 41 ಡೇಸ್ ಆದರೆ ತಗೊಳತ್ತದು. 41 ಡೇಸಲ್ಲಿ ಈ ಥರ ಒಣಗಿಸ್ತಾರೆ. ಸೊ ಒಣಗಿಸ್ಬಿಟ್ಟು ಅಲ್ಲಿ ಮೂಟೆಗಳಿದೆ ಅಲ್ವಾ, ಸೊ ಮೂಟೆಗಳ ಥರ ಈ ಥರ ಕಟ್ತಾರೆ. ಅಂದರೆ ಕಟ್ಬಿಟ್ಟು ಒಂದೊಂದು ಮೂಟೆಗಳಂತ ಈ ಥರ ಒಂದು ಸೇಲ್ ಮಾಡ್ತಾ ಇರ್ತಾರಂತೆ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 22 ಕಿಲೋಮೀಟ್ರ್ ನಡ್ಕೊಂಡ್ಬಂದು ಕೋವೆಲಕುಂಟ್ಲಗಾದರೆ ಬಂದಿದ್ದೀನಿ. ಸೊ ಕೋವೆಲಕುಂಟ್ಲ ಬ್ರಹ್ಮೇಂದ್ರ ಆಶ್ರಮ, ವೀರ ಬ್ರಹ್ಮೇಂದ್ರ ಆಶ್ರಮ ಇಲ್ಲಿ ಮುಂದೆ ಕಾಣಿಸುತ್ತೆ. ಸೊ ಇಲ್ಲಾದರೆ ಇದ್ದೀನಿ ನಾನು ಇವಾಗ. ಸೊ ಇಲ್ಲೇ ಇದ್ದು ಮಾರ್ನಿಂಗ್ ಮತ್ತು ಹಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಕೋವೆಲಕುಂಟ್ಲ ನಮ್ಮ ಭೈರವ ತುಂಬ ಮಲ್ಕೊಂಡ್ಬಿಟ್ಟಿದ್ದಾನೆ, ತುಂಬ ಸುಸ್ತಾಗೋಗಿದ್ದೀನಿ ಗಾಯ್ಸ್. ನಿಜ ಭೈರವ ಏನೂ ನಡೆದಿಲ್ಲ ಇವತ್ತು. ಎಲ್ಲನೂ ಎತ್ಕೊಂಡೇ ಹೋಗಿದ್ದು. ಅವ್ನು ವ್ಯಾಕ್ಸಿನೇಷನ್ ಮಾಡಿಸಿದ್ದೀನಲ್ವ, ಅದಕ್ಕೋಸ್ಕರ ಏನೂ ನಡೆದಿಲ್ಲ ಅವನು ಇವತ್ತು. ನೋಡಿ ಕೋವೆಲಕುಂಟ್ಲದಲ್ಲಾದರೆ ನಾನು ಇದ್ದೀನಿ ಇವಾಗ. ಇದೆಲ್ಲ ಕಂಪ್ಲೀಟ್ ಕೋವೆಲಕುಂಟ್ಲನೇ. ಇಲ್ಲಿ ಆಂಜನೇಯನ ಸ್ವಾಮಿ ಟೆಂಪಲ್ ಕಾಣಿಸುತ್ತಲ್ವ ಕೋವೆಲಕುಂಟ್ಲ, ಯಾರ್ಯಾರು ಇದ್ದೀರೋ ಅವರಿಗೆಲ್ಲ ಗೊತ್ತಾಗತ್ತಿದ್ದು. ಅಲ್ಲಾದರೆ ಇದ್ದೀನಿ. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆದರೆ ಆಗ್ತಾಯಿದೆ. ನಾನು ಬಂದುಬಿಟ್ಟು ಕೋವೆಲಕುಂಟ್ಲದಲ್ಲಾದರೆ ಇದ್ದೀನಿ. ಸೊ ಇವಾಗ ಭೈರವನ್ ಕರ್ಕೊಂಡು ಹೋಟೆಲ್ಗಾದರೆ ಕರ್ಕೊಂಬಂದಿದ್ದೀನಿ. ಸೊ ಊಟ ಮಾಡ್ಸೋಕೆ ಅವನಿಗೂ. ಸೊ ನೋಡಿ ಅವ್ನಿಗೆ ಎಗ್ ರೈಸ್ ಆದರೆ ಆರ್ಡ್ರ್ ಮಾಡಿದ್ದೀನಿ. ನೋಡಿ ಅವನು ಊಟ ಆದರೆ ಮಾಡ್ತಾಯಿದ್ದಾರೆ. ಅವನನ್ನು ಹೋಟೆಲ್ಗಾದರೆ ಕರ್ಕೊಂಬಂದಿದ್ದೀನಿ ಇವತ್ತು ನಮ್ಮ ಭೈರವನ. ಸೊ ನಾನು ಬಂದುಬಿಟ್ಟು ಒಂದು ಗಣೇಶ್ ಹೋಟೆಲಲ್ಲಾದರೆ ಇದ್ದೀನಿ ಕೋವೆಲಕುಂಟ್ಲದಲ್ಲಿ. ನಿಮ್ಗೆ ಔಟ್ಸೈಡ್ ಕ್ರೌಡ್ ನೋಡಿ ಯಾವ್ದಾರು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ರೋಡ್ ಪಕ್ಕದಲ್ಲಾದರೆ ಇದ್ದೀನಿ. ನೋಡಿ ನಿಮ್ಗೆ ಯಾವ್ದಾರು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಭೈರವ ಆದರೆ ತಿಂತಾ ಇದ್ದಾನೆ. ನಾನು ಬಂದುಬಿಟ್ಟು ಕೋವೆಲಕುಂಟ್ಲದಲ್ಲಾದರೆ ಟೆಂಟ್ ಆದರೆ ಹಾಕ್ಕೊಂಡಿದ್ದೀನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಾದರೆ. ಸೊ ಭೈರವಾಗ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿ ಬಂದು ಮಲ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ ನಿದ್ದೆ ಆದರೆ ಬಂದುಬಿಟ್ಟಿದೆ ಅವ್ನಿಗೆ ಇವತ್ತು. ಅಷ್ಟೊಂದೇನು ನಡೆದಿಲ್ಲ, ಆದರೂ ನಿದ್ದೆ ಜಾಸ್ತಿ ಮಾಡ್ತಾಯಿದ್ದಾನೆ ಇವತ್ತು. ಸೊ ಟೆಂಟ್ ನೋಡಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಆದರೆ ನೋಡಿ ಕಂಪ್ಲೀಟು ನನ್ನ ಮನೆಯೇ ಇದು. ನೋಡಿ ಔಟ್ಸೈಡ್ ಆದರೆ ಯಾವ ಥರ ಕಾಣಿಸುತ್ತೋ. ಗುರು ನಾನು ಬಂದುಬಿಟ್ಟು ಒಂದು ಕೋವೆಲಕುಂಟ್ಲ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಸೊ ನಿನ್ನೆ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಾದರೆ ಒಂದು ಟೆಂಟನ್ನು ಹಾಕ್ಕೊಂಡಿದ್ದೆ. ಸೊ ಇಲ್ಲಾದರೆ ಮಲ್ಕೊಂಡಿದ್ದೆ. ಸೊ ಇವಾಗ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ನಾನು ಭೈರವಾಗನಾದರೆ 12ನೇ ದಿನದ ಒಂದು ಪ್ರಯಾಣ ಆದರೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ತಾನೇ. ಈ ನದಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಫೀಲ್ ಆದರೆ ಬರ್ತಾ ಇದೆ. ಕುಂದು ನದಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಆ ಬ್ರಿಡ್ಜು ಬಂದುಬಿಟ್ಟು ದಾರಿ ರೋಡ್ ಅದು. Lighten up, take me on your magic river. Tell me all your dreams
comes alive. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 7 ಕಿಲೋಮೀಟರ್ ನಡ್ಕೊಂಬಂದು ಇಲ್ಲಿ ಒಂದು ಕಲ್ಯಾಣ ಮಂಟಪ ಹತ್ರ ಇದ್ರೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಎಲ್ಲಿ ಹೋಟ್ಲ್ಸ್ ಅದೇ ಸಿಗಲಿಲ್ಲ ಹೋಗೋ ರೋಡಲ್ಲಿ. ಸೊ ಇಲ್ಲಿ ಬಂದು ಒಂದು ರೈಸ್ ಆದರೆ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ರೈಸ್ ಆದರೆ ಮಾಡ್ಕೊತಾ ಇದ್ದೀನಿ ನೋಡಿ. ರೈಸ್ ಆದರೆ ಇಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸೊ ಮಾಡಿಕೊಂಡು ತಿನ್ಕೊಂಡಾದರೆ ಹೋಗ್ಬೇಕು ನಾವು. ನಮ್ಮ ರೈಸ್ ಆದರೆ ರೆಡಿ ಆಯಿತು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಆಲೂಗಡ್ಡೆ ಪಲ್ಯ ರೈಸ್ ಆದರೆ ಮಾಡಿದ್ದೀನಿ ನೋಡಿ. ಭೈರವಾಗನು ತಿಂತಾ ಇದ್ದಾನೆ ನೋಡಿ. ಅವನಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ, ತಿನ್ನೋಣ. ಅವನಿಗೆ ಸಾಂಬಾರು ಕಡಿಮೆ ಹಾಕಬೇಕು, ತಿಂತಾನೆ ನೋಡಿ. ಅವನಿಗೆ ಇಲ್ಲಿ ರೈಸ್ ಆದರೆ ಮಾಡಿಟ್ಟಿದ್ದೀನಿ. ಸೊ ತಿಂದ್ಬಿಟ್ಟಾದರೆ ನಾವಾದರೆ ಹೋಗಬೇಕು. ಚೆನ್ನಾಗಿದೆ ಗಾಯ್ಸ್. ಬೆಳಗ್ಗಿನಿಂದ ಸುಮಾರು 7 ಕಿಲೋಮೀಟರ್ ನಡ್ಕೊಂಬಂದು ಇಲ್ಲಿ ಒಂದು ಕಲ್ಯಾಣ ಮಂಟಪ ಆದರೆ ಇತ್ತು, ಇಲ್ಲಾದರೆ ಕೂತ್ಕೊಂಡಿದ್ದೀವಿ. ಸೊ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದೆ, ಸ್ನಾನ ಮಾಡಬೇಕು ಅಂತ ಹೋಗಿದ್ದೆ. ಸ್ನಾನ ಮಾಡ್ಕೊಂಬಂದೆ. ಭೈರವಗನ್ ಫುಲ್ ಮಲ್ಕೊಂಬಿಟ್ಟೆ, ಫುಲ್ಲು ನಿದ್ದೆ ಇವತ್ತು ನೋಡಿ. ಫುಲ್ಲು ನಿದ್ದೆ ಪಡ್ಬಿಟ್ಟವನೇ. ಸೊ ಊಟ ಎಲ್ಲ ಮಾಡಿದ್ವಿ, ಮಾಡಿಕೊಂಡು ಆದರೆ ತಿಂದ್ವಿ. ತಿಂದ್ಬಿಟ್ಟು ಸ್ನಾನ ಎಲ್ಲ ಆಯಿತು. ಸೊ ಕ್ಲಾತ್ಸ್ ಹಾಕ್ಕೊಂಡು ಇನ್ನು ಹೋಗೋದೆ. నమస్కారం అంతా తెలుగు ప్రజలకి. సో నేను ఇప్పుడు వచ్చేసి భీమునిపాడులో పద్మనాభ స్వామి దేవాలయంలో అయితే ఉన్నాను. సో గత జరిగిన 12 రోజుల నుండి 261 కిలోమీటర్లు అయితే నడుచుకుంటూ ఈరోజు ఇక్కడికైతే వచ్చాను. ఏదంటే మొత్తం ఎక్కువ మంది మోటో లాగింగ్స్ కావచ్చు, ఒక సైకిల్తో లాగింగ్స్ కావచ్చు, అలాగే ట్రైన్స్లో అంతా ట్రావెల్ చేసి వ్లాగ్స్ చేస్తూ ఉంటారు. సో వాకింగ్ అయితే నడుచుకుంటూ వెళ్ళడం అయితే ఎక్కువ కష్టం ఉంటుంది. సో మీరు చూడొచ్చు, మన భైరవుడు మన జట్లోనే ఉంటాడు. మొన్న దొరికాడు, నడుచుకుంటూ వెళ్తుంటే ఒక 5 కిలోమీటర్లు అయితే నడుచుకుని వచ్చేసాడు. సో ఎక్కువ కష్టం ఉంటుందన్న. అందరూ తెలుగు ప్రజలందరూ నాకు సపోర్ట్ చేయండి. నేనేమి కోరేదంటే మీ నుండి ఒక్క షేర్, అంటే మీ ఫ్రెండ్స్ అండ్ ఫ్యామిలీకి ఈ వీడియోని షేర్ చేయండి. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು 8 ಕಿಲೋಮೀಟರ್ ಆದರೆ ನಡ್ಕೊಂಡು ಕೋವೆಲಕುಂಟ್ಲದಿಂದ ಭೀಮುನಿಪಾಡುಗಾದರೆ ಬಂದಿದ್ದೀನಿ. ಸೊ ನಾನು ಬಂದುಬಿಟ್ಟು ಇವಾಗ ಒಂದು ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕಾದರೆ ಬಂದಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಟೆಂಟ್ ಆದರೆ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಾದರೆ ನನ್ನ ಮನೆ ಆದರೆ ಇದೆ ನೋಡಿ. ಬಂದಿದ ತಕ್ಷಣ ಟೆಂಟ್ ಆದರೆ ಹಾಕ್ಕೊಂಡು ಫುಲ್ ಕಾಲೆಲ್ಲ ನೋವಾಗ್ಬಿಡ್ತು ಗುರು ಇವತ್ತು. ಬ್ಯಾಗ್ ಆದರೆ ಇಲ್ಲಿದೆ ನೋಡಿ. ನನ್ನ ಮನೆ ಆದರೆ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಇವತ್ತು ನಾನು ಬಂದುಬಿಟ್ಟು ಮ್ಯಾಕ್ಸಿಮಮ್ ಡೈಲಿ 20 ಕಿಲೋಮೀಟರ್ ನಡೀತಾ ಇದ್ದೆ. ಸೊ ಇವತ್ತು ಬಂದುಬಿಟ್ಟು ನಡೆಯೋಕ್ಕಾಗಿರಲಿಲ್ಲ, ಯಾಕಂದರೆ ಹೇರ್ ಕಟ್ ಮಾಡಿಸ್ತಾ ಇದ್ದೆ. ಸೊ ಮತ್ತು ಮುಂದೆ ಹೋಗ್ಬಿಟ್ರೆ ಅಲ್ಲಿ 20 ಕಿಲೋಮೀಟರ್ ನಡಿಬೇಕು ನಾನು. ಈವ್ನಿಂಗ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಾದರೆ స్టే ಮಾಡಿದ್ದೀನಿ. జై హింద్. నమస్కారం అంతా తెలుగు ప్రజలకి. నేను ఇప్పుడు ఒక ఆంధ్రప్రదేశ్లోనే నంద్యాల జిల్లా ఒక భీమునిపాడు విలేజ్లో పద్మనాభ స్వామి దేవాలయంకి అయితే వచ్చాను. సో ఈ దేవాలయంని 1991లో అయితే నిర్మాణం చేశారు. ఈ దేవాలయం ఒక మొదటి స్వామి వారు వచ్చేసి పద్మనాభ స్వామి అనేసి జగద్గురు శ్రీ 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 జగద్గురు పద్మనాభ స్వామి అనేసి మొదట ఒక స్వామిలు వారు. సో వాళ్ళు 1991లో ఒక దేహం అయితే వదిలేశారు. అదైన వెంటనే రెండో స్వామిల వారు అయిన ఉదయానంద స్వామిల వారు ఒక దేవాలయం అయితే నడుపుకుంటూ వెళ్తూ ఉండేవారు. సో అదైన వెంటనే 2015లో ఒక రెండో స్వామిల వారు అయిన ఉదయానంద స్వామిల వారు ఒక దేహాన్ని అయితే వదిలేశారు. సో అదైన వెంటనే నారాయణ రెడ్డి అనే ఒక స్వామిల వారు ఈ ఒక దేవాలయం అయితే నడుపుకుంటూ వచ్చారు. దేవాలయం లోపలికి వచ్చిన వెంటనే మీకు ఒక 60 అడుగుల ఒక ధ్వజస్తంభం అయితే కనబడుతుంది. సో ఈ ధ్వజస్తంభాన్ని ఒక బళ్ళారి నుండి, కర్ణాటకలో ఒక బళ్ళారి ఒక జిల్లా నుండి ఈ ధ్వజస్తంభాన్ని అయితే ఇంపోర్ట్ చేశారు. సో ఈ ధ్వజస్తంభం వచ్చేసి ఒక గ్రానైట్తో అయితే ఒక నిర్మాణం చేశారు. గ్రానైట్ ఒక రాయితో అయితే చేశారు. సో ఇక్కడ మీకు వచ్చిన వెంటనే మీకు ఒక దేవాలయం అయితే కనబడుతుంది. పంచబ్రహ్మ
భీమలింగేశ్వర దేవాలయం అనేసి. సో ఈ దేవాలయం విశేషత వచ్చేసి సో ఒక శివరాత్రి రోజున మాత్రం దర్శనం అయితే చేసుకోవచ్చు మనము. ఒక ఏడాదిలో ఒక్కరోజు మాత్రమే ఒక దర్శనం చేసుకోవచ్చు. మహారుద్రాభిషేకం అనేసి చేస్తారు. సో అప్పుడు మాత్రమే చేసి ఈ ఒక దేవాలయం దర్శనం అయితే మనము చేసుకోవడానికి అవుతుంది. పంచబ్రహ్మేశ్వర ఒక దేవాలయం ఒక పక్కన మీకు శ్రీ 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 జగద్గురు పద్మనాభ స్వామి దేవాలయం అయితే మీకు చూడడానికి కనబడుతుంది. మీరు చూస్తున్నారు కదా, ఇదే ఒక పద్మనాభ స్వామి దేవాలయం అయితే మీకు ఇలా కనబడుతుంది. సో మీకు ముందట కనిపిస్తుంది కదా, సో ఆ విగ్రహం వచ్చేసి ఒక వైట్ మార్బల్తో అయితే నిర్మాణం చేశారు. సో ఈ విగ్రహాన్ని ఒక రాజస్థాన్ నుండి అయితే విగ్రహాన్ని చెక్కించారు. సో దీని విశేషత ఏమంటే, ఒక్కరోజు చెక్కుతున్నప్పుడు విగ్రహాన్ని ఒక గడ్డం మీకు అక్కడ ముందట కనబడుతుంది కదా, సో ఆ గడ్డంది ఎంత ఒక అలతే అనేది తెలీదు. సో అప్పుడు ఒక స్వతహంగా ఒక కళలోనే స్వామిల వారు దర్శనం ఇచ్చారు. సో అప్పుడు అయితే వాళ్ళు చెక్కారు. సో దాని విశేషత అయితే ఇది ఉంటుంది మీకు. సో ఈ ఆలయం వచ్చేసి మీకు పొద్దుట 4 నుండి నిత్యాభిషేకం అయితే స్టార్ట్ అవుతుంది స్వాముల వారికి, 4 నుండి 11 గంటల వరకు. మరియు సాయంకాలము ఒక 4 నుండి 8 గంటల వరకు అయితే ఒక దర్శనం అయితే మనం పొందగలము. దేవాలయం అయితే కనబడుతుంది మీకు, ఇక్కడ కనబడుతుంది కదా, ఇదే దక్షిణామూర్తి అనేసి. సో ఈ విగ్రహం అయితే ఒక భూమిలో నుంచి అయితే మలిసిన విగ్రహము మీకు ఇక్కడ కనబడుతున్నది, పాత విగ్రహము. ఈ ఒక స్వామి వచ్చేసి అంతా గురువులకే, మీకు గురువు ఇక్కడ కనపడుతున్న స్వామిలో. సో ఈ ఒక బ్యాక్ సైడ్ మీకు వెనుకట ఒక లింగం అయితే మీకు కనబడుతుంది. సో పాత లింగము. ఆ లింగం అయితే మనము తీయడానికి, అంటే వీಡಿಯೋಸ್ తీయడానికి ಪರ್ಮಿಷನ್ లేదు. ನಮಸ್ಕಾರ ದೇವರು, ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಸೊ ನಾವಾದರೆ ಒಂದು 4 ಕಿಲೋಮೀಟರ್ ಆದರೆ ಬಂದಿರ್ತೀವಿ ನಡ್ಕೊಂಡು. ಸೊ ನೋಡಿ ಭೈರವನೆಲ್ಲ ಎಲ್ಲಿದ್ದಾನು ಇಟ್ಕೊಳಕ್ಕಾಗ್ತಾಯಿಲ್ಲ. ಅವನು ಸುಮಾರು ಒಂದು 3 ಕಿಲೋಮೀಟರ್ ಅದೇ ನಡೆದ, ಮತ್ತು ಹತ್ಸಿ ನಿನ್ನ ಮೇಲೆ ಕೂತ್ಕೊಂಡವನೆ ರೆಸ್ಟ್ ಮಾಡ್ತವನೆ. ಅಲ್ಲಿ ಕೂತ್ಕೊಂಡು ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಒಂದು 2 ಕಿಲೋಮೀಟ್ರ್ ಬಿಡ್ತೀನಿ. ಆ ಥರ ಅವನು ಒಂದು 10 ಕಿಲೋಮೀಟ್ರ್ ನಡೀತಾನೆ. ನಮಸ್ಕಾರ ದೇವರು, ಬೆಳಗ್ಗೆನಿಂದ ಸುಮಾರು ಒಂದು 24 ಕಿಲೋಮೀಟ್ರ್ ಅದನ್ನು ನಡ್ಕೊಂಬಂದು ಇವಾಗ ಒಂದು ಕಡಪ ಹೋಗೋರು ಬೈಪಾಸಲ್ಲಾದರೆ ಇದ್ದೀನಿ. ಸೊ ಇಲ್ಲಿ ಬಂದು ಕ್ಯಾಂಪಿಂಗ್ ಟೆಂಟ್ ಆದರೆ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲೇ ಮನೆ ಅದೇ ಮಾಡ್ಕೊಂಡಿದ್ದೀನಿ, ಮನೆ ಒಳಗಡೆ ನೋಡ್ಬೋದು. ಸೊ ಇವತ್ತು ಬಂದುಬಿಟ್ಟು ಇಲ್ಲಾದರೆ ನೋಡಿ ಟೊಮೊಟೊಸ್ ಅದೇ ತೊಗೊಂಬಂದಿದ್ದೀನಿ. ಇವಾಗ ಬರ್ತಾರೆ ರೋಡಲ್ಲಾದರೆ ಸಿಕ್ತು, ಟೊಮೊಟೊಸ್ ಅದೇ ತೊಗೊಂಬಂದಿದ್ದೀನಿ. ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಿದ್ದೀನಿ. ಮತ್ತು ಅಲ್ಲಾದರೆ ರೈಸ್ ಆಗ್ತಾಯಿದೆ, ರೈಸ್ಗಾದರೆ ಇಟ್ಟಿದ್ದೀನಿ. ಅಲ್ಲಿ ಮುಂದೆ ಒಲೆ ಕಾಣಿಸ್ತಾಯಿದೆ ನೋಡಿ, ಇಲ್ಲಾದರೆ ರೈಸ್ ಆದರೆ ಆಗ್ತಾಯಿದೆ ನೋಡಿ. ರೈಸ್ ಆಗ್ತಾಯಿದೆ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನೋಡಿ, ರೈಸ್ ಆದರೆ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಭೈರವಾಗ ನೋಡಿ ಇಲ್ಲಿ ಮಲ್ಕೊಂಡು, ಅವ್ನು ಇವಾಗ ತಾನೇ ತೊಗೊಂಬಂದು ಹಾಲು ಕುಡಿದ್ಬಿಟ್ಟು ಮಲ್ಕೊಂಡಿದ್ದಾನೆ. ಸೊ ಇಲ್ಲಾದರೆ ಇದೀವಿ ನಾವು ಇವತ್ತು. ಸೊ ರೈಸ್ ಆದರೆ ಮಾಡಿಕೊಂಡು, ಟೊಮೊಟೊ ಗೊಜ್ಜಾದರೆ ಮಾಡಿಕೊಂಡು ತಿನ್ನೋಣ ಇವತ್ತು ನೈಟು. ಇಲ್ಲೇ ಕ್ಯಾಂಪಿಂಗ್ ನಮ್ಮದು. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 7:30 ಆದರೆ ಆಗ್ತಾಯಿದೆ. ಸೊ ನಾನಾದರೆ ಟೊಮೊಟೊ ಗೊಜ್ಜಾದರೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಟೆಂಟ್ ಆದರೆ ಅಲ್ಲಿದೆ. ನಮ್ಮ ಭೈರವಾಗ ನೋಡಿ ಮಲ್ಕೊಂಬಿಟ್ಟಿದ್ದಾನೆ, ಎಷ್ಟು ಮುದ್ದಾಗಿದೆ ನೋಡಿ. ಟೊಮೊಟೊ ಗೊಜ್ಜಾದರೆ ರೆಡಿ ಆಗ್ತಾಯಿದೆ. ಇಲ್ಲಿ ಗ್ಯಾಸ್ ಆದರೆ ಕುದೀತಾ ಇದೆ ನೋಡಿ. ಟೊಮೊಟೊ ಗೊಜ್ಜಾದರೆ ಮಾಡ್ತಾಯಿದ್ದೀನಿ ಎಲ್ಲ ನೋಡಿ. ಭೈರವಾಗನಾದರೆ ಮಲ್ಕೊಂಬಿಟ್ಟಿದ್ದಾನೆ, ಕ್ಯೂಟೆಸ್ಟ್ ಭೈರವ. ಸೊ ಇಲ್ಲಾದರೆ ರೈಸ್ ಇಟ್ಟಿದ್ದೀನಿ, ಟೊಮೊಟೊ ಗೊಜ್ಜು ರೆಡಿ ಆಗ್ತಾಯಿದೆ. ಗೈಸ್ ಫೈನಲಿ ನಮ್ಮ ಊಟ ಆದರೆ ರೆಡಿ ಆಗೋಯ್ತು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಹಾಕಿದ್ದೀನಿ,
ತಿಂತವನೆ, ಫುಲ್ ಹಸುವಾಗಿದ್ದಾನೆ ಗೈಸ್ ಬೆಳಗಿನಿಂದ. ಹಾಲಾದರೆ ಆಗದೆ ಏನಿದ್ರು ರೈಸ್ ತಿನ್ನಬೇಕಲ್ವಾ, ಸೊ ಅವನು ತಿಂತಾಯಿದ್ದಾನೆ, ನಾನು ತಿಂತಾಯಿದ್ದೀನಿ. ನೋಡಿ ಹಿಂಗಿದೆ ನಮ್ಮ ಜೀವನ ಇವತ್ತು. ನಮಸ್ಕಾರ ದೇವರು. ಬೆಳಗ್ಗೆಯಿಂದ ಸುಮಾರು ಒಂದು 15 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾವು ಬಂದುಬಿಟ್ಟು ಒಂದು ಹೈವೇದಲ್ಲಿ ಆದರೆ ಇದ್ದೀವಿ, ಕಡಪ ಹೈವೇದಲ್ಲಿ. ಸೊ ಇಲ್ಲಿ ಭೈರವಾಗ ನೋಡಿ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಾದರೆ ಹಾಕ್ಬಿಟ್ಟಿದ್ದೀನಿ, ಮದರ್ ಬ್ಯಾಗ್ ಥರ ಮಾಡಿದ್ದೀನಿ. ಕಡಪಗೆ ಹೋಗೋವರೆಗೂ ಅಲ್ಲಿ ಮದರ್ ಬ್ಯಾಗ್ ಆದರೆ ಹೊಸದು ಪರ್ಚೇಸ್ ಮಾಡೋಣ. ಸೊ ಬಿಸಿಲು ತುಂಬ ಹೊಡಿತಾ ಇದೆ, ಇವನು ಕೆಳಗಡೆ ಬಿಟ್ಟರೆ ನಡೀಕಾಗ್ತಾಯಿಲ್ಲ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಗುರು. ನಾನು ಶೂಸ್ ಹಾಕ್ಕೊಂಡೆ ಫುಲ್ಲು ಇದಾಗ್ತಾಯಿದೆ, ಬಿಸಿ ಆಗ್ತಾಯಿದೆ. ಪಾಪ ಈ ಚಿಕ್ಕ ಚಿಕ್ಕ ಕಾಲುಗಳು, ಪುಟ್ಟನ ಕಾಲುಗಳು ಹೆಂಗಂತ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 21 ಕಿಲೋಮೀಟರ್ ನಡ್ಕೊಂಡು ದೂರ್ಗಾದರೆ ಬಂದಿದ್ವಿ. ತುಂಬ ಸುಸ್ತಾಗೋಗಿದ್ವಿ ಗೈಸ್, ಅವಾಗಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಬ್ಯಾಗ್ ಆದರೆ ಇಲ್ಲಿ ಶಿವಾಲಯದಲ್ಲಿ ಆದರೆ ಇಟ್ಟಿದ್ದೀನಿ. ಸೊ ಇಲ್ಲಿ ಆದರೆ ಸ್ಟೇ ಮಾಡ್ತೀನಿ ಇವತ್ತು ನೈಟು. ಸೊ ಬ್ಯಾಕ್ ಸೈಡ್ ಆಂಜನೇಯನ ಒಂದು ದೇವಸ್ಥಾನ ಆದರೆ ಕಾಣಿಸ್ತಾ ಇದೆ. ಸೊ ದೂರು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಮಸ್ಕಾರ ದೇವರು. ಇವಾಗ ಒಂದು 16ನೇ ದಿನದ ಪ್ರಯಾಣ ಆದರೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಒಂದು ದೂರಿನ ಶಿವಾಲಯ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ದೇವರ ಆಶೀರ್ವಾದ ಆದರೆ ಪಡ್ಕೊಂಡು ನಾನಾದರೆ ಹೊರಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆದರೆ ಆಗ್ತಾಯಿದೆ. ಸೊ ನೀವು ಒಂದು ಬ್ಯಾಕ್ ಸೈಡ್ ಒಂದು ಏನು ನೋಡ್ತಾ ಇದ್ದೀರಾ, ಒಂದು ಬೋರ್ಡು, ಅದ್ರ ಮೇಲೆ ಕಡಪ 40 ಕಿಲೋಮೀಟರ್ ಅಂತ ಬರೆದಿದೆ. ಸೊ ಆ ನಂಬರ್ಸ್ಗೋಸ್ಕರ ನಾನು ಎಷ್ಟೊಂದು ರಿಸ್ಕ್ ಮಾಡಿದ್ದೀನಿ ಗೈಸ್ ಪ್ರತಿದಿನನೂ. ಸೊ ನಿಮ್ಮ ಸಪೋರ್ಟು ತುಂಬ ಬೇಕಾಗಿದೆ. ಇವಾಗ ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಷ್ಟೇ. ಸೊ ಅದರಿಂದ ನನಗೆ ತುಂಬ ಸಪೋರ್ಟ್ ಆದರೆ ಸಿಗತ್ತೆ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 16 ಕಿಲೋಮೀಟರ್ ನಡ್ಕೊಂಡ್ಬಂದು ದೂರಿಂದ ಮೈದಕೂರ್ಗಾದರೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಹೈವೇ ಪಕ್ಕದಲ್ಲಾದರೆ ಕೂತ್ಕೊಂಡು ಒಂದು ರೆಸ್ಟ್ ಮಾಡ್ತಾಯಿದ್ದೀನಿ. ಕಾಲು ತುಂಬ ಸುಸ್ತಾಗೋಯ್ತು ಗುರು ಇವತ್ತು ನಡೆದು. ಸೊ ಇಲ್ಲಿ ಬಂದು ಕೂತ್ಕೊಂಡು ಆದರೆ ರೆಸ್ಟ್ ಮಾಡ್ತಾಯಿದ್ವಿ. ನಾನು ಬ್ಯಾಗ್ ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಶೂಸ್ ಎಲ್ಲ ಇಲ್ಲಿ ಬಿಚ್ಚಿದ್ದೀನಿ. ಮತ್ತು ಭೈರವಾಗ ನೋಡಿ ಇಲ್ಲಿ ಮಲ್ಕೊಂಬಿಟ್ಟವನೆ, ಫುಲ್ಲು ರೆಸ್ಟ್ ಮಾಡ್ತಾವನೆ. ಸೊ ಇನ್ನೊಂದು 4 ಕಿಲೋಮೀಟರ್ ಆದರೆ ಇದೆ ಜರ್ನಿ ಮಾಡೋದು. ಸೊ ಇಲ್ಲಿಂದ ಹೊರಡ್ಬೇಕಿನ್ನ. ಜೈ ಹಿಂದ್.